ಬೇಸಿಗೆಯಲ್ಲಿ ಕೆಲಸ ಇಲ್ಲದೆ ಸಂಕಷ್ಟಕ್ಕೆ ಸಿಲುಕಿರುವ ಕೂಲಿ ಕಾರ್ಮಿಕರು ಬದುಕು ಕಟ್ಟಿಕೊಳ್ಳಲು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ನೆರವಾಗಿದೆ. ಈ ಕುರಿತು ಒಂದು ವರದಿ. ಗದಗ ಜಿಲ್ಲೆಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದ್ದು, ಕೃಷಿ ಚಟುವಟಿಕೆ ಕಡಿಮೆ ಇರುವ ಬೇಸಿಗೆ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಕೂಲಿ ಕೆಲಸ ನೀಡುವ ಉದ್ದೇಶದಿಂದ ರೈತರ ಹೊಲಗಳಲ್ಲಿ ಕಂದಕ ಮತ್ತು ಬದುಗಳನ್ನು ನಿರ್ಮಿಸುವ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ಇದರಿಂದ ಉದ್ಯೋಗ ಅರಸಿ ಗುಳೆ ಹೋಗುವುದನ್ನು ತಪ್ಪಿಸಿದಂತಾಗಿದೆ. ಗದಗ ಜಿಲ್ಲೆಯ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸಾವಿರಾರು ಕೂಲಿ ಕಾರ್ಮಿಕರು ಉದ್ಯೋಗ ಖಾತ್ರಿ ಯೋಜನೆಯ ಲಾಭ ಪಡೆದಿದ್ದು, ಪ್ರತಿಯೊಬ್ಬರಿಗೆ ನಿತ್ಯ 370 ರೂಪಾಯಿ ಕೂಲಿ ನೀಡಲಾಗುತ್ತಿದೆ. ಅಲ್ಲದೆ ಇಲ್ಲಿ ಕೆಲಸ ಮಾಡುವವರ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸಲಾಗಿದ್ದು, ಕಾಮಗಾರಿ ಸ್ಥಳದಲ್ಲಿ ಪ್ರಾಥಮಿಕ ಚಿಕಿತ್ಸೆ ಮತ್ತು ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡಲಾಗುತ್ತಿದೆ. ಮಳೆಗಾಲ ಆರಂಭಕ್ಕೂ ಮುನ್ನ ಜಮೀನುಗಳಲ್ಲಿ ಕಂದಕಗಳನ್ನು ನಿರ್ಮಿಸಿ ಬದುಗಳನ್ನು ಭದ್ರಪಡಿಸುವುದರಿಂದ ಅಂತರ್ಜಲ ಮಟ್ಟ ಹೆಚ್ಚಿಸಲು ಸಹಕಾರಿ ಅಲ್ಲದೆ ಮಣ್ಣಿನ ಸವಕಳಿಯನ್ನು ತಡೆಗಟ್ಟಲು ಸಾಧ್ಯವಾಗಲಿದೆ. ದೂರದರ್ಶನದೊಂದಿಗೆ ಕೂಲಿ ಕಾರ್ಮಿಕ ಬಸಪ್ಪ ಅಡರಕಟ್ಟಿ ಪ್ರತಿದಿನ ಮುಂಜಾನೆಯೇ ಬಂದು ಜಮೀನುಗಳಲ್ಲಿ ಕಂದಕ ಮತ್ತು ಬದುಗಳ ನಿರ್ಮಾಣ ಕೆಲಸದಲ್ಲಿ ತೊಡಗಿಕೊಳ್ಳುತ್ತೇವೆ. ಕೇಂದ್ರ ಸರ್ಕಾರದ ಯೋಜನೆಯಡಿ ಉದ್ಯೋಗ ದೊರೆತಿರುವುದರಿಂದ ಬೇಸಿಗೆಯಲ್ಲಿ ಜೀವನ ನಿರ್ವಹಣೆಗೆ ಸಹಕಾರಿ ಆಗಿದೆ ಎಂದರು. 2 ಫೂಟ್ ಆಗಲ್ರಿ, ಇದ್ರ 5 ಫೂಟ್ ಆಗಲ್ಲ, 10 ಫೂಟ್ ಉದ್ದ, 2 ಫೂಟ್ ಅಡಿ ತಳಗ 370 ರೂಪಾಯಿ ಕೊಡ್ತಾರೆ. ಉದ್ಯೋಗ ಖಾತ್ರಿ ನಮ್ಗೆ ಚಲೋ ಅನ್ಸೈತ್ರಿ. ಇದು ಏನು ತ್ರಾಸ ಅನ್ಸಂಗಿಲ್ರಿ ಸರ್. ಡಂಗ್ರ ಹೊಡಿಸೇರಿ ನಮ್ಗೆ. ಈಗ 15 ದಿನ ಆತ್ರಿ ಮಾಡಾಯ್ತು ಸರ್. ನಮ್ಮ ಹೆಣ್ರಿ ನಮ್ಮ ಹೆಣ್ಮಕ್ಳು ನಾವು ಒಂದು ವಾರ ಉಡ್ಲೇ ಬ್ಯಾಂಕಿಗೆ ಹಾಕಿ ಕೊಡ್ತಾರೆ ನಮ್ಮ ಪಾಸ್ಬುಕ್. ಮತ್ತೊಬ್ಬ ಕೂಲಿ ಕಾರ್ಮಿಕರಾದ ನಿರ್ಮಲಾ ತಡಹಾಳ ಉದ್ಯೋಗ ಖಾತ್ರಿ ಯೋಜನೆಯಡಿ ನಿತ್ಯ ಕೂಲಿ ದೊರೆಯುತ್ತಿರುವುದರಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗಿದೆ ಎಂದು ಹೇಳಿದರು. 5:30 ಪೌನೆ 6ಕ್ಕೆ ಬರ್ತೇವೆ ಸರ್. 1500ರಿಂದ 2000 ಜನ ಆಗಿರ್ಬೇಕು. ಗಂಡ್ಮಕ್ರು ಕಡಿತಾರ್ರಿ, ನಾವು ಹೆಣ್ಮಕ್ರು ಹೆಂಡಿ ಇದ್ರೆ ಹೋಗಿತೇವಿ, ಮತ್ತೆ ಬುಟ್ಟ್ಯಾಗ ತುಂಬಿ ಕೊಡ್ತಾರ್ರಿ ಅವರು. ನಾವು ಹೋಗಿ ಬದುವಿಗೆ ಹಾಕ್ತೇವೆ. ನಮ್ಮ ಮಕ್ಕಳಿಗೆ ಸಾಲಿಗೆ ಅಡ್ಮಿಷನ್ ಮಾಡ್ಸಕ ಮತ್ತು ನೋಟ್ಬುಕ್ ಅದು ತೊಗೊಳಕ ಅನುಕೂಲ ಆಗೈತ್ರಿ. ಇದು ಬ್ಯಾಸಿಗೆಗೆ ಕೊಟ್ರಿ. ಕುರ್ತುಕೋಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಪ್ಪಣ್ಣ ಇನಾಮತಿ ಉದ್ಯೋಗ ಖಾತ್ರಿ ಯೋಜನೆ ಕೃಷಿ ಕಾರ್ಮಿಕರು ಮತ್ತು ರೈತರಿಗೆ ಆಶಾಕಿರಣವಾಗಿದ್ದು, ತಮ್ಮ ಗ್ರಾಮ ಪಂಚಾಯಿತಿ ಪ್ರಸಕ್ತ ಸಾಲಿನಲ್ಲಿ 50,000 ಮಾನವ ದಿನಗಳ ಗುರಿ ಹೊಂದಿದ್ದು, ಈಗಾಗಲೇ 8,000 ಮಾನವ ದಿನಗಳು ಪೂರ್ಣಗೊಂಡಿವೆ ಎಂದು ಹೇಳಿದರು. ಅತ್ಯಂತ ಯಶಸ್ವಿಯಾಗಿದೆ. ಈ ಪ್ರತಿ ವರ್ಷವೂ ಸಹ ನಾವು ಏನು ನಮ್ಮ ಜಿಲ್ಲಾ ಪಂಚಾಯತ್ ಅವರು ಒಂದು ಗುರಿಯನ್ನು ಕೊಟ್ಟಿರ್ತಾರೆ, ಆ ಗುರಿಯನ್ನು ನಿಗದಿತ ಅವಧಿಯಲ್ಲಿ ಮುಗಿಸಿಕೊಂಡು ಈ ಕೃಷಿ ಕಾರ್ಮಿಕರಿಗೆ ಇಲ್ಲಿ ಯಾವುದೇ ರೀತಿಯ ತೊಂದರೆ ಆಗಲಾರದಂಥ ಆರೋಗ್ಯ ಸೌಲಭ್ಯ ಇರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ತಮ್ಮ ಮಕ್ಕಳು ಸಣ್ಣವಿದ್ದಾಗ ಅವರಿಗೆ ಕೂಸಿನ ಮನೆ ಅಂತ ವ್ಯವಸ್ಥೆ ಇರ್ಬೋದು, ಏನೇ ಸರ್ಕಾರದ ನಿರ್ದೇಶನ ಬಂದರೂ ಸಹಿತ ಅವನ್ನೆಲ್ಲ 100ಕ್ಕೆ 100 ಪಾಲಿಸಿ ಈ ಕುರ್ತುಕೋಟೆ ಗ್ರಾಮದಲ್ಲಿ ವಿಶೇಷವಾಗಿ ಈ ನರೇಗಾ ಯೋಜನೆಯು 100ಕ್ಕೆ 100 ಯಶಸ್ವಿಯಾಗಿದೆ. ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಸಿಆರ್ ಮುಂಡರಗಿ ಗದಗ ಜಿಲ್ಲೆಯಲ್ಲಿ ಅಂತರ್ಜಲ ಹೆಚ್ಚಿಸುವ ಬಗ್ಗೆ ಹೆಚ್ಚು ಗಮನಹರಿಸಿದ್ದು, ಒಟ್ಟು 122 ಗ್ರಾಮ ಪಂಚಾಯಿತಿಗಳಲ್ಲಿ 1 ಲಕ್ಷ ಕಾರ್ಮಿಕರಿಗೆ ಉದ್ಯೋಗ ನೀಡುವ ಗುರಿ ಹೊಂದಿದ್ದು, ಈಗಾಗಲೇ 70,000 ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಒದಗಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಕಂದಕ ಬದು ನಿರ್ಮಾಣದ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಎಲ್ಲ ಕಡೆಗೂ ಬಹುತೇಕ ಎಲ್ಲ ಗ್ರಾಮ ಪಂಚಾಯತ್ 122 ಗ್ರಾಮ ಪಂಚಾಯತ್ ಬರ್ತಾರೆ ನಮ್ಮ ಜಿಲ್ಲೆಯಲ್ಲಿ. 122 ಕಡೆಗೂ ಕೂಡ ಕೆಲಸದಲ್ಲಿ ಕೂಲಿಕಾರ ತೊಡಗಿದ್ದಾರೆ. ಮತ್ತು ಇನ್ನೂ ಬೇಡಿಕೆ ಹೆಚ್ಚಾದಂಗೆಲ್ಲ ನಾವು ಒಂದು 90,000 1 ಲಕ್ಷದವರೆಗೂ ಕೂಡ ಕೂಲಿಕಾರರು ಎಂಗೇಜ್ ಆಗಿದೆ ನಾವು ಕಾಣ್ತಾ ಇದ್ದೀವಿ. ರಾಷ್ಟ್ರೀಯರು ಈ ಸಲನೂ ಕೂಡ ನಾವು ಅಷ್ಟು ಏನು ಕೂಲಿ ಬೇಡಿಕೆ ಬರ್ತದೆ ಅದ್ರ ಪ್ರಕಾರ ನಾವು ಎಲ್ಲ ಕಡೆಗೂ ಕೂಲಿ ಕೊಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಗದಗ ಜಿಲ್ಲೆಯ ಉದ್ಯೋಗ ಖಾತ್ರಿ ಯೋಜನೆಯ ಸಹಾಯಕ ನಿರ್ದೇಶಕ ಕುಮಾರ ಲಮಾಣಿ ಉದ್ಯೋಗ ಖಾತ್ರಿ ಯೋಜನೆಯಡಿ ರೈತರ ಜಮೀನುಗಳಲ್ಲಿ ಕಂದಕ ಮತ್ತು ಬದು ನಿರ್ಮಾಣ ಮಾಡಿರುವುದರಿಂದ ಉತ್ತಮ ಇಳುವರಿಗೆ ಸಹಕಾರಿ ಆಗಲಿದೆ ಎಂದು ಹೇಳಿದರು. ಕೂಲಿಕಾರರ ಗುಳೆ ಹೋಗುವುದನ್ನು ತಪ್ಪಿಸಲಿಕ್ಕೂ ಸಾಧ್ಯವಾಗಿದೆ. ನಮ್ಮ ಗದಗ ತಾಲೂಕಿನಲ್ಲಿ ಈ ವರ್ಷ 7,80,000 ಮಾನವ ದಿನಗಳ ಸೃಜನೆಯ ಗುರಿಯನ್ನು ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಕೇವಲ 2 ವಾರದಲ್ಲಿ ನಾವು ಸುಮಾರು 1 ಲಕ್ಷ ಮಾನವ ದಿನ ಸೃಜನೆ ಮಾಡುತ್ತಾ ದಾಪುಗಾಲನ್ನು ಇಟ್ಟಿದ್ದೀವಿ. ನಾವು ಪ್ರತಿ ವರ್ಷವೂ ಸಹಿತ ಬದು ನಿರ್ಮಾಣದಿಂದ ನಮ್ಮ ಎಲ್ಲ ಕೂಲಿಕಾರರಿಗೆ ದಿನನಿತ್ಯ ಕೂಲಿ ಕೆಲಸ ಸಿಗುವ ರೀತಿಯಲ್ಲಿ ನಮ್ಮ ತಾಲೂಕಿನ 27 ಗ್ರಾಮ ಪಂಚಾಯಿತಿಗಳಲ್ಲೂ ಸಹಿತ ಈ ಬದು ನಿರ್ಮಾಣ ಕಾಮಗಾರಿ ಕೈಗೊಂಡಿದ್ದೀವಿ. ಒಟ್ಟಾರೆ ಉದ್ಯೋಗ ಖಾತ್ರಿ ಯೋಜನೆ ಕಾರ್ಮಿಕರಿಗೆ ಬದುಕು ಕಟ್ಟಿಕೊಳ್ಳುವುದರ ಜೊತೆಗೆ
ರೈತರು ಜಮೀನು ಹದಗೊಳಿಸುವುದಕ್ಕೂ ಸಹಕಾರಿಯಾಗಿದ್ದು ಮುಂದೆ ಉತ್ತಮ ಇಳುವರಿ ಮತ್ತು ಆದಾಯದ ನಿರೀಕ್ಷೆ ಹೊಂದಲಾಗಿದೆ.